ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋ ಮೂಲಕ ಜನಪ್ರಿಯತೆ ಗಳಿಸಿದಂಥ ಅನೀಶ್ ಪೂಜಾರಿ ಅವರು ಈಗ ನಿರ್ದೇಶಕರಾಗಿ ತುಳುನಾಡಿನಲ್ಲಿ ದೊಡ್ಡ ಸಕ್ಸಸ್ ಅನ್ನು ಗಳಿಸಿದ್ದಾರೆ. ಸೊ ಈಗ ಅದೇ ಸಿನಿಮಾದ ಮೂಲಕ ಮತ್ತೆ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಈ ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡ್ತಾವಣ. ಸೊ ನಮಸ್ತೆ ಅನೀಶ್ ಅವರೇ. ಅನೀಶ್ ಅಂದ ತಕ್ಷಣ ನೆನಪಾಗಿದೆ ಕಾಮಿಡಿ ಕಿಲಾಡಿ ದಿನಗಳು, ನಿಮ್ಮ ನಗು, ನಿಮ್ಮ ಸ್ಕಿಟ್ಗಳು. ಸೊ ಈಗ ನಿರ್ದೇಶಕರಾಗಿ ಮೊದಲ ಹೆಜ್ಜೆಗಳಲ್ಲೇ ದೊಡ್ಡ ಗೆಲುವನ್ನು ಸಾಧಿಸ್ಕೊ ಬರ್ತಾ ಇರಿ. ದಸ್ಕತ್, ಈ ಒಂದು ಕನಸು, ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ? ಎಸ್ ಸರ್, ನೀವು ಹೇಳಿದಾಗೆ ಕಾಮಿಡಿ ಕಿಲಾಡಿ ಅನ್ನುವಂಥ ಜರ್ನಿಯಲ್ಲಿ ನೀವು ನಮ್ಮ ಜೊತೆಗೆ ಇದ್ದವರು. ಸೊ ಅವತ್ತಿಂದಲೂ ನಾವು ಕಂಟಿನ್ಯೂ ಆಗಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ಅಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಿಂದ ಇವತ್ತು ಸಿನಿಮಾ ಜಗತ್ತಿಗೆ ನಾವು ಪಾದಾರ್ಪಣೆ ಮಾಡಿದ್ದೀವಿ. ಒಂದು 10 ಜನರ ಟೀಮ್ ನಮ್ಮದು, ಸ್ಮಿತೇಶ್, ನಾನು, ಹೀಗೆ ಒಂದಷ್ಟು ಜನ ಸೇರ್ಕೊಂಡು ಮಾಡಿದಂಥ ಟೀಮ್. 5 ವರ್ಷಗಳಿಂದ ಬೇರೆ ಬೇರೆ ಕಂಟೆಂಟ್ಗಳನ್ನು ಮಾಡ್ತಾ ಬಂದ್ವಿ. ಸೊ ಕನಸು ಮಾರಾಟಗಿದೆ ಅಂತ ಒಂದು ಫಸ್ಟ್ ಸಿನಿಮಾ, ಅದು ನಮ್ಮದು ಕನ್ನಡ ಸಿನಿಮಾ. ಅದಾದ ನಂತರ ಥಿಯೇಟ್ರಿಕಲ್ ಆಗಿ ರಿಲೀಸ್ ಆಗ್ತಿರೋದು ಇದೇ ದಸ್ಕತ್ ಅನ್ನೋಂಥದ್ದು. ಆಲ್ರೆಡಿ ಈಗ ಮಂಗಳೂರು ಇರ್ಬೋದು ಅಥವಾ ಉಡುಪಿ ಜಿಲ್ಲೆ ಇರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ 75 ದಿನ ಪಾಸ್ ಆಯಿತು. ಸೊ ಈಗ ನಮಗೆ ತುಂಬ ದೊಡ್ಡ ಮಟ್ಟದ ಯಶಸ್ಸು ಎಲ್ಲಿ ಅಂತಂದರೆ, ನಮಗೆ ಒಬ್ಬರು ಪ್ರೊಡ್ಯೂಸರ್ ಸರ್ ಸಿಕ್ಕಿದ್ರು, ಜಗದೀಶ್ ಎನ್ ಅರೇಬನ್ನಿ ಮಂಗಲ ಅಂತ. ಸೊ ಅವರ ಮೂಲಕ ನಾವು ಕನ್ನಡಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ವಿ. ಈ ದಸ್ಕತನ್ನು ಕನ್ನಡದಲ್ಲೂ ಕೂಡ ಪಸರಿಸಬೇಕು ಅಂತ. ಸೊ ಸರ್ಗೆ ಸಿನಿಮಾ ತೋರಿಸಿದ್ವಿ ನಾವು. ಆ್ಯಕ್ಚುಲಿ ಅವರು ಆಲ್ಮೋಸ್ಟ್ ನಾನು ಆಗಲೇ ಹೇಳಿದಾಗ ಒಂದು 3 ಸಲ ಸಿನಿಮಾ ನೋಡಿದ್ದಾರೆ ಆಲ್ರೆಡಿ. ಫಸ್ಟ್ ನೋಡಿದಾಗ ಅವರಿಗೆ ಅಂದರೆ ಭಾಷೆ ಅರ್ಥ ಆಗಲಿಲ್ಲ, ಭಾವನೆ ಅರ್ಥ ಆಗಿತ್ತು. ಸೆಕೆಂಡ್ ಟೈಮ್ ನೋಡಿದಾಗ ಏನೋ ಚೆನ್ನಾಗಿ ಮಾಡಿದಾರಲ್ಲ ಅಂತ ನಮ್ಮ ಹತ್ರ ಹೇಳಿದ್ರು. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದಿರಿ, ಏನೋ ಇದೆ ಇದರಲ್ಲಿ ಸ್ಪೆಷಲ್, ನೀವು ನನಗೆ ಫಸ್ಟೇ ಸಿಗಬೇಕಾಗಿತ್ತು, ಹಂಗೆಲ್ಲ ತುಂಬ ಮಾತಾಡ್ತಿದ್ವಿ ನಾವು. 3ನೇ ಸಲ ನಾವು ಡಬ್ಬಿಂಗ್ ಮಾಡಿ ತೋರಿಸಿದ್ವಿ ಕನ್ನಡದಲ್ಲೇ. ಅವಾಗ ಅವರಿಗೆ ಅಲ್ವಾ ಸರ್, ಅಂದರೆ ಫುಲ್ ಆಪ್ತತೆ ಬಂದುಬಿಡ್ತು. ಅಂದರೆ ಅವರಿಗೆ ಭಾಷೆನೂ ಅರ್ಥ ಆಯಿತು, ಅಲ್ಲಿಯ ಭಾವನೆಗಳು ಅರ್ಥ ಆಯಿತು. ದೆನ್ ಇನ್ನೊಂದು ಇಂಪಾರ್ಟೆಂಟಾಗಿ ಅವರು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ತುಂಬ ದೊಡ್ಡ ಮಟ್ಟದ ಕೆಲಸ ಮಾಡಿದವರು. ಅವರಿಗೆ ಅಲ್ಲಿನ ಅಧಿಕಾರಿಗಳು ಹೇಗೆ, ಅಲ್ಲಿನ ಜನರು ಹೇಗೆ, ಅಲ್ಲಿನ ಬದುಕು ಹೇಗೆ ಎಲ್ಲವೂ ಗೊತ್ತಿತ್ತು. ಹಾಗಾಗಿ ಈ ಸಿನಿಮಾದಲ್ಲಿರುವ ಕಥೆಗಳು ಹಾಗೆ ಅದು ಮತ್ತು ಅದು ಯಾಕೋ ಕೊಂಡಿಯಾಗಿ ಕನೆಕ್ಟ್ ಆಗೋಯ್ತು. ಸೊ ತುಂಬ ಇಂಪಾರ್ಟೆಂಟಾಗಿ ನಾವು ಕನ್ನಡದಲ್ಲಿ ದಸ್ಕತ್ ರಿಲೀಸ್ ಆಗೋದಕ್ಕೆ ರೀಸನ್ ಜಗದೀಶ್ ಸರ್. ಸೊ ಇಲ್ಲ ಅವರು ಮುಂದೆ ಬರದೇ ಇರ್ತಿದ್ರೆ ಅದು ಅಲ್ಲಿಗೆ ಸೀಮಿತವಾಗಿ ಉಳಿತಿತ್ತೇನೋ. ಬಟ್ ನಮ್ಮಲ್ಲೊಂದು ಕನಸಿತ್ತು, ಎಲ್ಲ ಭಾಷೆಗಳಲ್ಲೂ ದಸ್ಕತ್ ಬರಬೇಕು, ಬರೀ ಕನ್ನಡ ಅಂತ ಅಲ್ಲ, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಎಲ್ಲ ಕಡೆಗಳಲ್ಲೂ ಬರಬೇಕು. ದೆನ್ ಇದು ತುಂಬ ಕನೆಕ್ಟ್ ಆಗೋದು ಎಲ್ಲಿ ಅಂತಂದರೆ, ಇದು ನೆಲದ ಕಥೆ ಇದು. ಸೊ ಒಂದು ಊರಿನ ಕತೆ ಇನ್ನೊಂದು ಊರಿಗೂ ಕನೆಕ್ಟ್ ಆಗುತ್ತೆ, ಬಿಕಾಸ್ ಎಲ್ಲ ಕಡೆಗಳು ನೆಲದ ಕತೆ ಇದ್ದೇ ಇರುತ್ತೆ. ಸೊ ಕನ್ನಡ ಭಾಷೆ ಅಂದಾಗ ನನಗೂ ಕೂಡ ತುಂಬ ಆಗ್ತದೆ, ಬಿಕಾಸ್ ನಾನು ಕೂಡ ಕನ್ನಡದಲ್ಲಿ MA ಮಾಡಿ ಅದರ ನಂತರ ಟೀಚಿಂಗ್ ಮಾಡಿ ನೆಕ್ಸ್ಟ್ ಕನ್ನಡ ಕಾಮಿಡಿ ಕಿಲಾಡಿಗಳು ಶೋಗೆ ಬಂದವನು. ಸೊ ಅಲ್ಲಿನ ನನ್ನ ಮಾತೃಭಾಷೆ ತುಳು ಆಗಿರೋದ್ರಿಂದ ಮೊದಲಿಗೆ ಅಲ್ಲೊಂದು ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಅಲ್ಲಿನ ಕಥೆಯನ್ನು ಇಟ್ಕೊಂಡು ಮಾಡಬೇಕು ಅಂತ. ಸೊ ನೀವು ತುಂಬ ಸಿನಿಮಾಗಳ ನೋಡಿರ್ಬೋದು, ಕರಾವಳಿಯ ಕನ್ನಡ ಭಾಷೆ ಏನಿದೆ ಆ ಭಾಷೆಯಲ್ಲೇ ಇದು ಇರುತ್ತೆ. ಸೊ ಕನ್ನಡದ ಭಾಷೆಯ ವೈವಿಧ್ಯ ತುಂಬ ಇದೆ. ಉತ್ತರ ಕರ್ನಾಟಕದಲ್ಲಿ ಒಂದು ಭಾಷೆ ಮಾತಾಡ್ತಾರೆ, ಸೊ ಬೆಂಗಳೂರಲ್ಲೊಂದು ಕನ್ನಡದಲ್ಲಿ ಮಾತಾಡ್ತಾರೆ, ಮಂಗಳೂರಲ್ಲೊಂದು ಮಾತಾಡ್ತಾರೆ, ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ವೈವಿಧ್ಯ ಇದೆ. ಸೊ ಮಂಗಳೂರಿನ ವೈವಿಧ್ಯವನ್ನು ತುಂಬ ಜನ ಇಷ್ಟಪಟ್ಟಿದ್ದು ನಾನು ನೋಡಿದ್ದೇನೆ. ಒಂದು ಮೊಟ್ಟೆಯ ಕಥೆಯಿಂದ ಹಿಡಿದು ಕಾಂತಾರದವರೆಗೂ ಕೂಡ ಅದೇ ಭಾಷೆಯಲ್ಲಿ ಬಂದಿರೋದ್ರಿಂದ ನಮ್ಮ ದಸ್ಕತ್ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಜನರಿಗೆ ನಿರಾಸೆ ಮಾಡೋದಿಲ್ಲ, ಖಂಡಿತವಾಗ್ಲೂ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಸೊ ಸಿನಿಮಾದ ಕ್ವಾಲಿಟಿ ನೋಡ್ತಾ ಇದ್ರೆ ಅಥವಾ ವಿಜುವಲ್ಸ್ ಎಲ್ಲ ನೋಡ್ತಿದ್ರೆ, ಸುಮ್ಮನೆ ಸಾಮಾನ್ಯವಾಗಿ ಹುಟ್ಟಿದ ಕನಸಲ್ಲ, ಇದು ತುಂಬ ವರ್ಷದ ಕನಸು ಅಂತ ಅನ್ಸುತ್ತೆ. ಈ ಕನ್ನಡ ಮೆಸ್ಟಿಗೆ ಈ ಥರದೊಂದು ಕನಸು ಹುಟ್ಟಿದ್ದು ಹೇಗೆ ಅಂತ? ನನ್ನ ಇದು ಸಾಮಾನ್ಯವಾಗಿ ಹಿಂಗೆ ಅಂತಂದ್ರೆ, ಈಗ ಕಾಮಿಡಿ ಶೋಗಳು ಮಾಡ್ತಾ ಇದ್ರಿ, ಅಲ್ಲಿ ಸೀರಿಯಸ್ ಆಗಿ ಒಂದಷ್ಟು ಕೆಲಸಗಳು ನಡೀತಾ ಇತ್ತು, ಸೀರಿಯಲ್ಗಳು ಒಂದಷ್ಟು ಏನೋ ಹುಡ್ಕೊ ಬರ್ತಾ ಇತ್ತು, ಸಿನಿಮಾಗಳಲ್ಲಿ ಸಂಭಾಷಣೆ ಎಲ್ಲ ಮಾಡ್ತಾ ಇದ್ರಿ, ತುಂಬ ಎಲ್ಲ ಆಯ್ಕಟ್ಟಾಗಿದ್ದಂಥ ಜಾಗ. ಅದನ್ನೆಲ್ಲ ಬಿಟ್ಟು ನಿರ್ದೇಶನ ಅಂತಂದಾಗ ಸಾಕಷ್ಟು ಜನ ಅವಮಾನ ಮಾಡೋರು ಇರ್ತಾರೆ, ಯಾಕಂದ್ರೆ ಬೇಕಾ ಈ ಕೆಲಸ ನಿನಗೆ, ಯಾಕಂದ್ರೆ ಪ್ರೊಡ್ಯೂಸರ್ಗೆ ಸಿಗಲ್ಲ, ಇದೆಲ್ಲವೂ ಇರ್ತವೆ, ಅದೆಲ್ಲ ಎದುರಾಗಿತ್ತಂತ. ಫಸ್ಟ್ ನನಗೆ ಅದೇ ಒಂದು ದೊಡ್ಡ, ನನಗೆ ಯಾವಾಗಲೂ ಅವಮಾನ ಆದಾಗ ನಾನು ಚಾಲೆಂಜ್ ಆಗಿ ತಗೋತೇನೆ. ನಾನು ಕಾಮಿಡಿ ಕಿಲಾಡಿ ಅನ್ನುವಂಥ ಒಂದು ಶೋ ಅಲ್ಲಿದ್ದಾಗ ಇಂಪಾರ್ಟೆಂಟ್ ಆಗಿ ನನಗೊಂದು ದೊಡ್ಡ ಅವಮಾನ ಆಗುತ್ತೆ ಆ್ಯಕ್ಚುಲಿ, ಯಾವುದೊಂದು ರೈಟರ್ಸ್ಗಳ ಮೂಲಕ, ಅಂದರೆ ಹೊರಗಡೆಯಿಂದ ಇವನು ಆ್ಯಕ್ಟೇ ಸರಿ ಮಾಡಲ್ಲ, ಇವನ್ನ ಬೇಗ ಎಲಿಮಿನೇಷನ್ ಮಾಡಿ ಬಿಸಾಕ್ಬಿಡ್ಬೇಕು ಅಂತ ಯಾರು ಹೇಳ್ತಾರೆ ಅಲ್ಲಿ, ಅದು ನನ್ನ ಕಿವಿಗೆ ಬೀಳುತ್ತೆ ಸರ್. ಆ್ಯಕ್ಚುಲಿ ಕಿವಿಗೆ ಬಿದ್ದಾಗ ನನಗನ್ಸ್ತು, ಹೌದಾ ನಾನು ಚೆನ್ನಾಗಿ ಮಾಡ್ತಿಲ್ವ, ಅಯ್ಯೋ ಇದು ಆಗಲ್ಲ ಇದು. ಅಂದರೆ ನಾನು ಹೇಗಿಂತಂದರೆ, ನಾನು ಸ್ವಲ್ಪ ಮಾತಾಡೋದೆಲ್ಲ ಜೋರೆ, ಯಾರಾದರೂ ಆರ್ಗ್ಯುಮೆಂಟ್ ಎಷ್ಟು ದೊಡ್ಡ ಜನ ಆದರೂ ಆರ್ಗ್ಯುಮೆಂಟೇ ಮಾಡಿಬಿಡ್ತೀನಿ. ಮತ್ತು ಅಂದರೆ ಸರಿ ಇದ್ದರೆ ಸರಿ, ತಪ್ಪಾದರೆ ನನ್ನದೇ ತಪ್ಪು ಅಂತ ನಾನು ಒಪ್ಕೋತೀನಿ. ಸೊ ನನಗೆ ಆವಾಗ ಒಂದು ದೊಡ್ಡ ಅವಮಾನ ಆಯ್ತಲ್ಲ, ನನಗನ್ನಿಸ್ತು ಅವರಿಂದ ಮೇಲೆ ನಾನು ಬೆಳಿಬೇಕು ಅಂತ ನನ್ನೊಂದು ಫೀಲ್ ಬಂತು. ಅಂದರೆ ಅವರು ರೈಟ್ರೆ, ಹಾಗಾಗಿ ನಾನು ಕೂಡ ಅವರಿಗಿಂತ ದೊಡ್ಡ ರೈಟರ್ ಆಗೋ ಸಾಧ್ಯತೆ, ಬಿಕಾಸ್ ನನಗೆ ಮೊದಲೇ ರೈಟಿಂಗ್ ಸ್ಕಿಲ್ ಇತ್ತು, ಬರೀಬೇಕಿತ್ತು. ಬಟ್ ನಾನು ಬರೆಯೋಕ್ಕೆ ಹೋಗಿರಲಿಲ್ಲ. ಬಟ್ ಅವ್ರು ಹಂಗೆ ಅಂದಾರಲ್ಲ, ಇವನಿಗೇನು ಆಗಲ್ಲ, ಇವನು ಏನಕ್ಕೆ ಸುಮ್ಮನೆ ಇಲ್ತಾನೆ ವೇಸ್ಟ್ ಅಂತ, ಆವಾಗ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಆ್ಯಕ್ಚುಲಿ ಬರೀ ಇದು ದಸ್ಕತ್ ಬರೆದಲ್ಲ ನಾನು, ಅದಕ್ಕಿಂತ ಮುಂಚೆ ನಾನು ಸ್ಮಿತೇಶ್ ಅವರಲ್ಲಿ ಸೇರಿ ಕನಸು ಮಾರಾಟಗಿದೆ ಅಂತ ಮೂವಿ ಮಾಡಿದ್ದೆ. ನೆಕ್ಸ್ಟ್ ವನಜ ಅಂತ ಒಂದು ನಮ್ಮ ಭೂಮಿ ಶೆಟ್ಟಿ ಬಿಗ್ ಬಾಸಲ್ಲೇ ಇದ್ದರು, ಅವ್ರನ್ನ ಲೀಡ್ ಮಾಡಿ ನಾನು ಡೈರೆಕ್ಷನ್ ಮಾಡಿದೆ. ಸೊ ನನಗೆ ಅನಿಸ್ತು, ಇಂಥ ಸ್ಕಿಲ್ ಇರುವಾಗ ನಾನು ಏನಕ್ಕೆ ಬಿಟ್ಟು ಕೊಡಬೇಕು, ಬರಿಬೇಕು ಅಂತ. ಸೊ ಅವತ್ತು ಯಾರು ಅವಮಾನ ಮಾಡಿದ್ರು ಅವ್ರು ಇನ್ನೂ ಸಿನಿಮಾ ಮಾಡಿಲ್ಲ, ನಾನು ಅವಮಾನ
ಮಾಡಿಸ್ಕೊಂಡವನು ಸಿನಿಮಾ ಮಾಡಿ ನನಗೊಂದು ಸನ್ಮಾನ ಆಯಿತು, ಅದು ಆಡಿಯನ್ಸ್ ಮೂಲಕ. ಸೊ ಅವರು ಕೆಟ್ಟವರು ಅಂತಲ್ಲ, ಅವರು ಒಳ್ಳೆಯವರೇ. ಬಿಕಾಸ್ ಅವನು ಮಾಡಿದ್ರಿಂದಾಗಿ ನನಗೆ ಹೀಗೆ ಬರೆಯೋಕ್ಕೆ ಒಂದು ಸ್ಫೂರ್ತಿ ಸಿಕ್ತು. ಅದಾದ ನಂತರ ನಾವು ಸಿನಿಮಾ ಮಾಡೋಕ್ಕೆ ಅಂತ ಹೊರಟ್ವಿ ಸರ್. ದಸ್ಕತ್ಗೆ ಅಲ್ಲ, ಅದಕ್ಕಿಂತ ಮುಂಚೆ ಯಾವುದೋ ಒಂದು ಸ್ಟೋರಿ ಇಟ್ಕೊಂಡು ಪ್ರೊಡ್ಯೂಸರ್ ಹತ್ರ ಹೋದ್ವಿ. ಅಲ್ಲಿ ಕೂಡ ಒಂದು ಅವಮಾನ ಆಯ್ತು ನಮಗೆ. ನೀವೇನು ಸುಮ್ಮನೆ ಸಿನಿಮಾ ಮಾಡೋಕ್ಕೆ ಹೋಗ್ತೀರಿ, ಹೀಗೆ ಎಲ್ಲ ಹಾಗೆ ಹೀಗೆ, ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ನೀವು ಸಿನಿಮಾ ಮಾಡ್ತೀರಿ ಅಂತೆಲ್ಲ ತುಂಬ ನಮ್ಮ ವಯೋಮಾನದ ಫ್ರೆಂಡ್ಸೇ ಅವಮಾನ ಮಾಡಿಬಿಟ್ರು. ನೀವು ಕರೆಕ್ಟಾಗಿ ಲಾಜಿಕಲ್ ಆಗಿ ಎಲ್ಲ ಗೊತ್ತಿಲ್ಲ ನಿಮಗೆ, ಮಾಡೋಕ್ಕೆ ಹೋಗಬೇಡಿ, ಕಲೀರಿ, ತುಂಬ ಕಲೀರಿ ಅಂತ. ಆವಾಗ ಮತ್ತೊಂದು ಸ್ವಲ್ಪ ಇದಾಯ್ತು. ಹೌದಾ, ಆಗಲ್ವಾ, ನೋಡೋಣ, ಅದು ಏನು ಮಾಡೋದು, ಸರಿ ಸರ್ ನಾವು ನೆಕ್ಸ್ಟ್ ಗೆದ್ದು ಬರ್ತೀವಿ ಅಂತ ಅವ್ರ ಹತ್ರ ಮಾತು ಹೇಳಿ ಹೋದ್ವಿ. ಅಂದರೆ ನೀವು ಪ್ರೊಡ್ಯೂಸ್ ಮಾಡೋದು ಬೇಡ, ನಾವು ನೆಕ್ಸ್ಟ್ ಗೆದ್ದು ಬರ್ತೀವಿ, ಆಮೇಲೆ ನೀವು ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಇನ್ನೊಬ್ಬರು ಪ್ರೊಡ್ಯೂಸರ್ ಸಿಗ್ತಾರೆ ಮಂಗಳೂರಲ್ಲಿ. ಅವ್ರಿಗೆ ಕಥೆಯನ್ನು ಅಪ್ರೋಚ್ ಮಾಡಿದ್ವಿ, ಇದು ದಸ್ಕತ್ ಕತೆ. ಸೊ ಅವರಿಗೆ ಫಸ್ಟ್ ಡೌಟ್ ಆಯಿತು, ಹೇಗೆ ಇದನ್ನು ನಾವು ಅಲ್ಲಿ ಅವರು ಒಪ್ಕೋತಾರ ಅಂತ. ಆದರೂ ನಾವು ಅವರಿಗೆ ಕನ್ವಿನ್ಸ್ ಮಾಡಿದ್ವಿ, ಇದನ್ನು ನಾವು ತುಳುವಲ್ಲೇ ಮಾಡೋಣ ಅಂತ ಕನ್ವಿನ್ಸ್ ಮಾಡಿ ಓಕೆ ಆಯಿತು. ಅವ್ರು ಆ್ಯಕ್ಚುಲಿ ಗೆದ್ದರು. ಸರ್ಗೂ ಹೇಳಿದೆ ನಾನು, ಅವ್ರು ಇವತ್ತಿಗೂ ಹ್ಯಾಪಿ ಆಗಿದ್ದಾರೆ. ಬಿಕಾಸ್ ಅವರಿಗೆ ಅವಾರ್ಡ್ ಕೂಡ ಬಂತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ. ದೆನ್ ಇಡೀ ತುಳುನಾಡಿನಾದ್ಯಂತ ಮತ್ತು ಫಾರಿನರ್ಸ್ ಅಂದರೆ ಅಲ್ಲಿನ ಜನ ಎಲ್ಲೆಲ್ಲಿ ವಿದೇಶದಲ್ಲಿದ್ದಾರೋ ಎಲ್ಲರೂ ಕೂಡ ಒಪ್ಕೊಂಡ್ರು ಸಿನಿಮಾನ. ಅದು ಆವತ್ತು ಆದ ಅವಮಾನ ಇವತ್ತು ಕನ್ನಡದವರೆಗೂ ಬಂದಿದೆ. ಸೊ ಬಟ್ ನನಗೆ ದೊಡ್ಡ ಇಂಪ್ರೆಷನ್ ಎಲ್ಲಿ ಕ್ರಿಯೇಟ್ ಆಯ್ತು ಅಂದರೆ ಜಗದೀಶ್ ಸರ್ ಹತ್ರ. ಅವರು ಹೇಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ಅವ್ರು ಹೇಗೆ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಈಗಲೂ ನಾನು ಅವ್ರ ಜೊತೆ ಮಾತಾಡುವಾಗ ಸ್ವಲ್ಪ ಶೈ ಫೀಲ್ ಇದೆ, ಅಂದರೆ ಭಯ ಇದೆ. ಬಿಕಾಸ್ ಅವ್ರು ನೋಡುವಾಗ ಭಯ ಆಗುತ್ತೆ. ಬಟ್ ತುಂಬ ಸಾಫ್ಟ್ ಮನಸ್ಸಿನವರು, ಅಂದರೆ ಎಲ್ಲೂ ಕೂಡ ನೆಗೆಟಿವ್ ಮಾತಾಡಲ್ಲ. ಅದು ತುಂಬ ಇಂಪಾರ್ಟೆಂಟ್. ಅಂದರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ನಾವು ಮುಂದೆ ಬರ್ತಿದ್ದೀವಿ ಅಂದಾಗ ಅಲ್ಲೊಂದು ಪಾಸಿಟಿವಿಟಿ ಬೇಕು. ನಮ್ಮ ಕೆಲಸ ತಪ್ಪಾಗಿದ್ರು ಅದನ್ನು ಪಾಸಿಟಿವ್ ಆಗಿ ಹೇಳಿ ಸರಿ ಮಾಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ನೆಗೆಟಿವ್ ಆಗಿ ಇಲ್ಲ ನೀವು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅಲ್ಲ, ಅದು ಸರಿ ಇಲ್ಲ ಹೀಗೆ ಮಾಡೋಣ ಅಂತ ಹೇಳುವಂಥ ಮನಸ್ಥಿತಿ ಅವ್ರದ್ದು. ಸೊ ಹಾಗಾಗಿ ನಮಗೆ ಅವರು ತುಂಬ ಕನೆಕ್ಟ್ ಆದರು ಪಾಸಿಟಿವ್ ಆಗಿ. ಸೊ ಇವತ್ತು ಜೊತೆಗೆ ಕೂತಿದ್ದೀವಿ. ನಂಗೆ ಗೊತ್ತಿಲ್ಲ ಈ ಜರ್ನಿ ಎಲ್ಲಿವರೆಗೆ ಮುಂದುವರಿತದೆ ಅಂತ. ಬಟ್ ನನಗೊಂದು ತುಂಬ ದೊಡ್ಡ ಆಸೆ ಇದೆ, ಇದು ಇಲ್ಲಿಗೆ ನಿಲ್ಲಬಾರ್ದು, ದೊಡ್ಡ ಸಾಗರವಾಗಿ ಪರಿಣಮಿಸಬೇಕು. ಅಂದರೆ ಈಗ ನಾವು ನದಿ ಆಗಿದ್ದೀವಿ, ನಾನು ಸರ್ ಜೊತೆ ಸೇರಿ ನಾವು ಸಾಗರ ಆಗಬೇಕಂತ. ಸೊ ಹಾಗಾಗಿ ಆ ಒಂದು ಕನೆಕ್ಟಿವಿಟಿ ನಮ್ಮಿಂದ ಬ್ರೇಕ್ ಆಗಬಾರ್ದು ಅಂತ ತುಂಬ ದೊಡ್ಡ ಕನಸಿದೆ ನನಗೆ. ಕನ್ನಡದಲ್ಲಿ ದಸ್ಕತ್ ಗೆಲ್ಲುತ್ತೆ ಅನ್ನೋ ದೊಡ್ಡ ಆತ್ಮವಿಶ್ವಾಸ ಕೂಡ ಇದೆ. ಅದನ್ನು ಜನ ನಮಗೆ ಸಪೋರ್ಟ್ ಮಾಡಿ ತೋರಿಸ್ಬೇಕು.